ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳೆಯರ ತಂಡ 2ನೇ ಬಾರಿ ಚಾಂಪಿಯನ್ಶಿಪ್ ಆಗಿದೆ. ಅದು ಕೂಡ WPL ವುಮೆನ್ ಪ್ರೀಮಿಯರ್ ಲೀಗಲ್ಲಿ 2024ರಲ್ಲಿ ಪ್ರಥಮ ಬಾರಿಗೆ, ಯಾಕಂದರೆ ಮೆನ್ಸ್ ಟೀಮು ಕೂಡ ಗೆದ್ದಿದ್ದಿಲ್ಲ, ಚಾಂಪಿಯನ್ಸ್ ಟ್ರೋಫಿಯನ್ನು ಪಡೆದಿದ್ದಿಲ್ಲ. ಫಸ್ಟ್ ಟೈಮ್ 2024ರಲ್ಲಿ ಗೆಲುವನ್ನು ಸಾಧಿಸಿತ್ತು. ಸೊ ಅದಾದ ನಂತರ ಮೆನ್ಸ್ ಟೀಮ್ 2025ರಲ್ಲಿ ಅದ್ವಿತೀಯ ರೀತಿಯಾಗಿ ಪ್ರಶಸ್ತಿಯನ್ನು ಗೆದ್ದಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬಟ್ ತುಂಬ ನೋವಿನ ವಿಚಾರನೂ ಕೂಡ ಬೆಂಗಳೂರಲ್ಲಿ ಆಗಿರೋದು, ಅದನ್ನು ಯಾವತ್ತೂ ಕೂಡ ಮರೆಯುತ್ತಿಲ್ಲ. ಕಾಲು ತುಳಿತ ಪ್ರಕರಣ ಇದೀಗ 2026ರಲ್ಲಿ ಮತ್ತೆ RCB ಮಹಿಳೆಯರ ತಂಡ WPL 2ನೇ ಬಾರಿ ಚಾಂಪಿಯನ್ಶಿಪ್ ಆಗಿದೆ. ಇದು ಅದ್ವಿತೀಯದಂಥ ಸಾಧನೆ. ಯಾಕಂದರೆ 203 ರನ್ ಚೇಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್, ಅದರಲ್ಲೂ ಕೂಡ ಜಮೀಮಾ ರೋಡ್ರಿಗಸ್ ಅದ್ಭುತವಾದಂಥ ಫಾರ್ಮಲ್ಲಿದ್ದರು. ಅಲ್ಲಿರುವಂಥ ಎಲ್ಲ ಆಲ್ಮೋಸ್ಟ್ ಬ್ಯಾಟ್ಸ್ಮನ್ಗಳಲ್ಲಿ ಶಫಾಲಿ ವರ್ಮಾ ಮಾತ್ರ ಕನ್ಸಿಸ್ಟೆನ್ಸಿ, ಅವರು ಒಂದಷ್ಟು ಕ್ಲಿಕ್ ಆಗಿದ್ದರೆ ನಿಜವಾಗ್ಲೂ ಕೂಡ ಕಷ್ಟ ಆಗೋದು RCB ಗೆಲ್ಲಕ್ಕೆ. ಶಫಾಲಿ ವರ್ಮಾ ಚೆನ್ನಾಗಿ ಆಡಲಿಲ್ಲ, ಆದರೆ ವಿಕೆಟ್ ಕೀಪರ್ ಲೀ ತುಂಬ ಚೆನ್ನಾಗೇ ಆಡಿದ್ರು. 30 ಬಾಲಿಗೆ 37 ರನ್. ಸೊ ಅದಾದ ನಂತರ ಜಮೀಮಾ ರೋಡ್ರಿಗಸ್ ಆಡಿದ ರೀತಿ ಇದೆಯಲ್ಲ, ಅದು ಅದ್ಭುತ. 37 ಬಾಲಿಗೆ 57, ಸ್ಟ್ರೈಕ್ ರೇಟ್ 154 ಇದ್ದಿದ್ದು. ಅದ್ರ ಜೊತೆಗೆ ಹೆನ್ರಿ ಕೂಡ ಜೊತೆ ಆಟ ಆಡಿದರು. ಬಟ್ ಕೊನೆಯ 4 ಓವರ್ ಹೇಳಿಕೊಳ್ಳುವಂಥ ರನ್ಸ್ ಬರಲಿಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇನ್ನೂ ಕೂಡ ಹೆಚ್ಚಿತ್ತು, ಜಾಸ್ತಿ ಬರುತ್ತೆ ಅಂತ ಹೇಳಿ. ಭಯ ಮತ್ತು ಆತಂಕ ಇದ್ದಿದ್ದು RCB ಅಭಿಮಾನಿಗಳಿಗೆ ಮತ್ತು RCB ಪ್ಲೇಯರ್ಸ್ಗಳಿಗೆ. RCB ಕ್ಯಾಪ್ಟನ್ ಸ್ಮೃತಿ ಮಂದಾನ ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಕೊನೆಯ 4 ಓವರಲ್ಲಿ ನಮಗೆ ಭಯ ಇದ್ದಿದ್ದು ಇನ್ನೊಂದಷ್ಟು ರನ್ ಹೋಗುತ್ತೇನೋ ಅಂತ ಹೇಳಿ. ಬಟ್ ಹಾಗಾಗಲಿಲ್ಲ. ಜಮೀಮಾ ರೋಡ್ರಿಗಸ್ ವಿಕೆಟ್ ತೆಗೆದು ಕೂಡ ತುಂಬಾ ಇಂಪಾರ್ಟೆಂಟ್ ಆಯಿತು ಅಂತಲೂ ಕೂಡ ಸ್ಮೃತಿ ಮಂದಾನ ತಮ್ಮ ಮಾತನ್ನು ಹೇಳ್ಕೊಳ್ತಾರೆ. ಸೊ ಅದಾದಮೇಲೆ 203 ರನ್ನ ಚೇಸ್ ಮಾಡೋದು ಇದುವರೆಗೂ WPL ಇತಿಹಾಸದಲ್ಲಿ ದಿ ಬಿಗ್ಗೆಸ್ಟ್ ಟೋಟಲ್. ಅದು 202 ರನ್ನ ಕಳೆದ ವರ್ಷ ಗೆಲುವನ್ನು ಸಾಧಿಸಿತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ಅಂತ ಅನ್ಕೋತೀನಿ ನಾನು. 202 ರನ್ನೇ ಹೈಯೆಸ್ಟ್ ಇದ್ದಿದ್ದು ಚೇಸ್ ಮಾಡಿ ಗೆದ್ದಿದ್ದು. ಈಗ 203 ರನ್ ಚೇಸ್ ಮಾಡಿ 204 ರನ್ನ ಗೆಲ್ಲೋದು, ಅದು ಫೈನಲ್ ಮ್ಯಾಚ್, ಪ್ರೆಷರ್ ಇರುತ್ತೆ. ಬಟ್ ಸ್ಮೃತಿ ಮಂದಾನ ಮೊದಲ ಬಾಲಿಂದನೂ ಕೂಡ ತುಂಬ ಕೂಲ್ ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸರ್ ಆಗಿ ಆಡಿದಂಥ ರೀತಿ ಇದೆಯಲ್ಲ, ಅದು ಒಬ್ಬ ಕ್ಯಾಪ್ಟನ್ ಆಗಿ ಆಡಿದಂಥದ್ದು. ನನಗೆ ಇವತ್ತಿನ ಆಶ್ಚರ್ಯ ಅಂದರೆ ಈ ಮ್ಯಾಚಿನಲ್ಲಿ, ಫೈನಲ್ ಮ್ಯಾಚಲ್ಲಿ ಇಬ್ಬರೂ ಕ್ಯಾಪ್ಟನ್ಗಳು, ಇಬ್ಬರೂ ತುಂಬ ಕ್ಲೋಸ್ ಫ್ರೆಂಡ್ಸ್. ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಆಡಿದಂಥ ಜಮೀಮಾ ರೋಡ್ರಿಗಸ್ ಆಡಿದಂಥ ರೀತಿ, ಅದ್ಭುತವಾದಂಥ ಬ್ಯಾಟಿಂಗ್. ಅವರು ಕೂಡ ತಮ್ಮದೇ ಆದಂಥ ಶೈಲಿಯಲ್ಲಿ ಬ್ಯಾಟಿಂಗನ್ನು ಮಾಡ್ತಾರೆ. ಅವ್ರು ತುಂಬ ಹಾರ್ಡ್ ಹಿಟ್ಟರ್ ಏನಲ್ಲ, ಆದರೆ ಬಿಟ್ವೀನ್ ದ ಗ್ಯಾಪ್ಸಲ್ಲಿ ಕ್ರಿಕೆಟ್ ಶಾಟ್ಸ್ ಇದೆಯಲ್ಲ, ಅವುಗಳೆಲ್ಲವನ್ನು ಕೂಡ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾರೆ. ಆ ರೀತಿಯಾಗಿ ಆಟ ಆಡಿದ್ದು. ಸೊ ಸ್ಮೃತಿ ಮಂದಾನ ಮೊದಲ ಬಾಲಿಂದನೂ ಕೂಡ ಆಡಿದಂಥ ರೀತಿ ಇದೆಯಲ್ಲ, ಇವನ್ನ ಆಲ್ಮೋಸ್ಟ್ ಮ್ಯಾಚೇ ಅವ್ರು ಫಿನಿಶಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. 100 ರನ್ ಈ ಸರಿ ಬರುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಬಟ್ 87 ರನ್ನಿಗೆ ಔಟ್ ಆದರು. ಬಟ್ ಅವರ ಸ್ಟ್ರೈಕ್ ರೇಟ್ ಇದೆಯಲ್ಲ, ಅದ್ಭುತ. ನಿಮಗೆ ಸ್ಟ್ರೈಕ್ ರೇಟ್ ಭಾಳನೇ ಚೆನ್ನಾಗಿತ್ತು ಅವ್ರದ್ದು. 87 ರನ್ನು ಬಂದಿದ್ದು 41 ಬಾಲಲ್ಲಿ, 12 4, 2 6, 212 ಸ್ಟ್ರೈಕ್ ರೇಟ್. ನಾನು ನಿಜವಾಗ್ಲೂ ನೋಡ್ತಾ ಹೋದರೆ ಇದು ವುಮೆನ್ಸ್ ಟೀಮಾ ಅಥವಾ ಮೆನ್ಸ್ ಟೀಮಾ ಅನ್ನೋ ಲೆವೆಲ್ಗೆ ಇತ್ತು. ಯಾಕಂದರೆ 202-3 ರನ್ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ಹೊಡೆದ್ರೆ ಅದನ್ನು ಚೇಸ್ ಮಾಡೋ ರೀತಿ ಇದೆಯಲ್ಲ, ನೀವು ಎಲ್ಲಿ ನೋಡ್ತಾ ಹೋದರೆ, ಮೊದಲು ಆರಂಭದಲ್ಲಿ ನೋಡ್ತಾ ಹೋದರೆ ನಿಮಗೆ 1 ಓವರಿಗೆ 10 ರನ್ ರೇಟಲ್ಲೇ ಹೊಡಿತಾನೆ ಬರ್ತಾಯಿದ್ರು. 15-16 ಓವರ್ಗೆ ಮ್ಯಾಚ್ ಫಿನಿಶ್ ಆಗುತ್ತೆ ಅಂತಲೇ ಅಂದ್ಕೊಂಡ್ವಿ. ಬಟ್ ಮಿಡ್ಲಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಸ್ಮೃತಿ ಮಂದಾನ ಔಟ್ ಆದರು. ಅದಾದಮೇಲೆ ರಿಚಾ ಘೋಷ್ ಕೂಡ ಬೇಗನೆ ಔಟ್ ಆದರು. ಬಟ್ ಅಷ್ಟೊತ್ತಿಗಾಗಲೇ ಭಾಳನೇ ಡಿಫ್ರೆನ್ಸ್ ಇತ್ತು, ನಿಮ್ಮ ಬಾಲ್ ಟು ರನ್ ಕೂಡ ಡಿಫ್ರೆನ್ಸ್ ಇತ್ತು. ಸೊ ಈ ಸಂದರ್ಭದಲ್ಲಿ ಮ್ಯಾಚ್ ಏನು ಗೆಲ್ಲೋದು ತುಂಬ ದೊಡ್ಡ ಸಮಸ್ಯೆ ಏನಾಗಲಿಲ್ಲ. ಆದರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಬಿದ್ದಿರೋ ಕಾರಣಕ್ಕೆ ಒಂದಷ್ಟು ಟೆನ್ಷನ್ ಆಗಿರೋದು ಬಿಟ್ಟರೆ, ಆ ಲಾಸ್ಟ್ ಒಂದು 16-17ನೇ ಓವರಲ್ಲಿ ಒಂದಷ್ಟು ಟೆನ್ಷನ್ ಆಗಿರೋದು ಬಿಟ್ಟರೆ, ಇನ್ನುಳಿದಂತೆ ಎಲ್ಲೂ ಕೂಡ ಮೊದಲ ಬಾಲಿಂದನೂ ಕೂಡ RCB ತುಂಬಾ ಚೆನ್ನಾಗಿ ಚೇಸ್ ಮಾಡಿರೋದು ಆಶ್ಚರ್ಯ ಆಗುತ್ತೆ. RCB ಮೊದಲ ಮ್ಯಾಚಿಂದನೂ ಕೂಡ ಯೂಶ್ವಲಿ ಏನಾಗುತ್ತೆ, RCBಯ ಅಭಿಮಾನಿಗಳು, ನಿಮ್ಗೆ ಎಲ್ಲ ಫ್ರಾಂಚೈಸಿಯಲ್ಲೂ ಕೂಡ ಎಲ್ಲ ಟೀಮಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ.
ಆದರೆ ಆರ್ ಸಿ ಬಿ ಅಭಿಮಾನಿಗಳೇ ಅದ್ಭುತ. ಅವರಷ್ಟು ಹಾರ್ಡ್ ಕೋರ್ ಫ್ಯಾನ್ಸ್ ಇನ್ಯಾವ ಟೀಮಲ್ಲೂ ಇಲ್ಲ, ಇಡೀ ವಿಶ್ವದಲ್ಲಿ ಯಾವ ಟೀಮ್ಗೂ ಕೂಡ ಸಿಗೋದಿಲ್ಲ. ಅಂಥ ಅದ್ಭುತವಾದಂಥ ಫ್ಯಾನ್ಸ್ ಇರೋದು, ತುಂಬ ವೀರಾಭಿಮಾನಿ ಫ್ಯಾನ್ಗಳಿರೋದು ಆರ್ ಸಿ ಬಿಗೆ. ಸೊ ಆರ್ ಸಿ ಬಿಯ ಫ್ಯಾನ್ಸ್ ಅಂದ್ರೆ ಸಾಕು ಹರ್ಷೋದ್ಗಾರ. ಸೋಷಿಯಲ್ ಮೀಡಿಯಾದಲ್ಲಂತೂ ಈಗ WPL ಟ್ರೋಫಿ ಗೆದ್ದಿರೋ ಕಾರಣಕ್ಕಾಗಂತೂ ಸೋಷಿಯಲ್ ಮೀಡಿಯಾದಲ್ಲಂತೂ ಫುಲ್ ಸೆಲೆಬ್ರೇಷನ್ ಆಗ್ತಾ ಇದೆ. ವರ್ಲ್ಡ್ ವೈಡ್, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ವರ್ಲ್ಡ್ ವೈಡ್ ಸೆಲೆಬ್ರೇಷನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇರುವಂಥ ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ 8 ಮ್ಯಾಚಲ್ಲಿ 6 ಮ್ಯಾಚ್, ಮೊದಲ ಮ್ಯಾಚಿಂದನೂ ಕೂಡ ಯೂಶಲಿ ಆರ್ ಸಿ ಬಿ ಮ್ಯಾಚ್ಗಳು ಏನಾಗ್ತವೆ ಅಂದರೆ ಮೊದಲ ಮ್ಯಾಚ್ ನಾವು ದೇವರಿಗಪ್ಪ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ವಿ. ಈ ಕುರಿತು ನಾನು ವಿಡಿಯೋನೂ ಕೂಡ ಮಾಡಿದ್ದೆ. ಮೊದಲ ಮ್ಯಾಚ್ ದೇವರಿಗಲ್ಲ, ನಾವು ನಿಜವಾಗ್ಲೂ ಕೂಡ ಅಭಿಮಾನಿಗಳಿಗೆ ನಾವು ಸಮರ್ಪಣೆ ಮಾಡ್ತೀವಿ ಅನ್ನೋ ರೀತಿಯಾಗಿ ಆಡಿದಂಥ ರೀತಿ. 8 ಮ್ಯಾಚಲ್ಲಿ 6 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ, 2 ಮ್ಯಾಚನ್ನು ಸೋತಿರೋದು. ಅದು ಕೂಡ ವಿರೋಚಿತವಾದಂಥ ಸೋಲುಗಳು. ಇಲ್ಲದೇ ಇದ್ರೆ ಅವನು ಕೂಡ ಗೆಲ್ತಾ ಇದ್ರೇನೋ, ಅನ್ಬೀಟನ್ ಟೀಮ್ ಆಗಿ ಮುಂದುವರಿತಾ ಇತ್ತೇನೋ. ಬಟ್ ತುಂಬ ಬೇಜಾರಾಗೋದೇನು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ 4ನೇ ಬಾರಿ 23, 24, 25, 26 ಸತತ 4ನೇ ಬಾರಿ ಕೂಡ ಫೈನಲಿಗೆ ಬಂದರು. ಅವರು ಕಪ್ಪನ್ನು ಗೆಲ್ಲಿಕ್ಕಾಗಲಿಲ್ಲ. ಸೋಲೆ ಒಂದು ರೀತಿ ಚೋಕರ್ಸ್ ಅನ್ನುವಂಥ ಹಣೆಪಟ್ಟಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಂದಿದೆ. ಅದು ತುಂಬಾ ಸುಲಭದ ಮಾತಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಮುಂದಿನ ಸಾರಿ ಅದನ್ನು ಕೂಡ ಗೆಲ್ಲಿ ಅಂತೇಳಿ ಆಸೆ ಪಡ್ತೀವಿ. ಬಟ್ ಮೊದಲು ಇನ್ನಿಂಗ್ಸ್ಗಳನ್ನು ಅಂದರೆ ಮೊದಲ ಮ್ಯಾಚ್ಗಳನ್ನ ನೋಡ್ತಾ ಹೋದರೆ ಡೆಲ್ಲಿ ಕ್ಯಾಪಿಟಲ್ಸ್ ಸತತ 2 ಮ್ಯಾಚ್ಗಳನ್ನು ಸೋತಿರೋದು. ಅದಾದಮೇಲೆ ಪುಟ್ಟಿದೇಳದ ರೀತಿ ಇದೆಯಲ್ಲ, ಮುಂಬೈ ಇಂಡಿಯನ್ಸನ್ನು ಸೆಣಸಿ ಆಡಿದಂಥ ರೀತಿ ಇದೆಯಲ್ಲ, ಅದು ಅದ್ಭುತ. 2024ರಲ್ಲಿ ಆರ್ ಸಿ ಬಿ ಮೊದಲ ಚಾಂಪಿಯನ್ಸ್ ಟ್ರಿಪ್, 25ರಲ್ಲಿ ಮೆನ್ಸ್ ಚಾಂಪಿಯನ್ಸ್ ಟ್ರಿಪ್ IPL ತೆಗೆದುಕೊಂಡಿದ್ದು ಆರ್ ಸಿ ಬಿ. ಈಗ 26ರಲ್ಲಿ ಮತ್ತೆ ಮಹಿಳೆಯರ ತಂಡ ಈಗಟ್ಟಿಗೆ IPL WPL ಟ್ರೋಫಿಯನ್ನು ಎತ್ತಿದೆ. ಈ ಮೂಲಕ ಈಗ ಖೋ ರೀತಿಯಾಗಿ ಕೊಟ್ಟಿದೆ ಮೆನ್ಸ್ ಟೀಮ್ಗೆ, IPL ಮೆನ್ಸ್ ಟೀಮ್ಗೆ. ಸೊ IPLಲ್ಲಿ ಮೆನ್ಸ್ ಟೀಮ್ ಆರ್ ಸಿ ಬಿ ಅವರು ಈ ಸರಿ ಕಪ್ ಗೆಲ್ತಾರಾ ಇಲ್ಲ, ನಿಜವಾಗ್ಲೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಆ ಖೋಗೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಇದೆಲ್ಲದರ ಆಚೆಗೂ ಕೂಡ ನನಗೆ ತುಂಬ ಕಾಡ್ತಾ ಇದ್ದಿದ್ದು ಏನಂದರೆ ಸ್ಮೃತಿ ಮಂದಾನ ಕ್ಯಾಪ್ಟನ್ಸಿ ಮೊದಲ ಮ್ಯಾಚಿಂದನೂ ಕೂಡ ಆಡ್ತಿದ್ದಂಥ ರೀತಿ. ಯಾಕಂದರೆ ಸಿಚುವೇಶನ್ನು WPLಗೆ ಮ್ಯಾಚ್ ಶುರುವಾಗುವ ಮುನ್ನ ಅವ್ರದ್ದು ಆ್ಯಕ್ಚುಲಿ ಮದುವೆ ಆಗಬೇಕಾಗಿತ್ತು. ತಮಗೆ ಇಷ್ಟವಾದಂಥ ಪ್ರಿಯಕರನ ಜೊತೆಗೆ ಮದುವೆ ಆಗಲಿಕ್ಕೆ ಎಲ್ಲದೂ ಕೂಡ ರೆಡಿ ಆಗಿತ್ತು, ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಫುಲ್ ಇಡೀ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ಏನಾಯಿತು, ಸೆಲೆಬ್ರೇಟ್ ಮಾಡುವಂಥ ಸಂದರ್ಭದಲ್ಲಿ ಆ ಹುಡುಗ ಕೈ ಕೊಟ್ಟ ಅನ್ನೋದು ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಪರ್ಸ್ನಲ್ ವಿಚಾರ, ಬಟ್ ಅದರ ಆಚೆಗೂ ಕೂಡ ದೊಡ್ಡ ಆಘಾತ, ಅದು ದೊಡ್ಡ ಆಘಾತ. ಅದಾದಮೇಲೆ ಕೂಡ ಸ್ಮೃತಿ ಮಂದಾನ ಪರ್ಸ್ನಲ್ ಲೈಫ್ಗಳನ್ನೆಲ್ಲವನ್ನು ಕೂಡ ಅವನ್ನೆಲ್ಲವನ್ನು ಮರೆತು ಪುಟಿದೇಳೋದಿದೆಯಲ್ಲ, ಪ್ರೊಫೆಷ್ನಲ್ ಕರಿಯರ್ನ ನೋಡಿಕೊಂಡು ಆಟ ಆಡಿದಂಥ ರೀತಿ ಇದೆಯಲ್ಲ ಆ್ಯಸ್ ಎ ಕ್ಯಾಪ್ಟನ್ ಆಗಿ, ಅದು ನಿಜವಾಗ್ಲೂ ಕೂಡ ಅದ್ಭುತ. ಇನ್ನೂ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಜಮೀಮಾ ರೋಡ್ರಿಗಸ್ ಮತ್ತು ಸ್ಮೃತಿ ಮಂದಾನ ಇಬ್ಬರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್, ಬಹಳ ಆತ್ಮೀಯ ಸ್ನೇಹಿತರು. ಅವರಿಬ್ಬರು ಕೂಡ 2 ಟೀಮ್ಗಳು, ಪ್ರತ್ಯೇಕ ಟೀಮ್ಗಳು, ಇಬ್ಬರು ಕ್ಯಾಪ್ಟನ್ನು. ಸೊ ಬಟ್ ಸ್ಪೋರ್ಟಿವ್ ಆಗಿ ಆಡಿದಂಥ ರೀತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಅದ್ಭುತವಾಗಿ ಚೆನ್ನಾಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಬೇಕು ಅಂತೇಳಿ ಜಮೀಮಾ ರೋಡ್ರಿಗಸ್ ಪ್ರಯತ್ನ ಪಟ್ಟರೆ, ಸ್ಮೃತಿ ಮಂದಾನ ಆರ್ ಸಿ ಬಿ ಗೆಲ್ಲಬೇಕು ಅಂತೇಳಿ. ಆರ್ ಸಿ ಬಿ ಮ್ಯಾಚ್ ಗೆದ್ದಾದಮೇಲೆ ಆರ್ ಸಿ ಬಿ ಫ್ಯಾನ್ಸ್ ಇಡೀ ವರ್ಲ್ಡಲ್ಲಿ ಯಾವ ಟೀಮ್ಗೂ ಕೂಡ ಇಲ್ಲ ಅನ್ನೋದನ್ನು ಮತ್ತೊಂದು ಸರಿ ಅವ್ರು ನೆನಪು ಮಾಡಿಕೊಡುವಂಥ ಕಾರ್ಯನೂ ಕೂಡ ಮಾಡಿದ್ರು. ಲಾಸ್ಟ್ 4 ಓವರಲ್ಲಿ ಅದ್ಭುತವಾದಂಥ ಬೌಲಿಂಗನ್ನು ಮಾಡಿದರು ಆರ್ ಸಿ ಬಿಯಲ್ಲಿ. ಆ ಕಾರಣಕ್ಕಾಗಿ ನಮಗೆ ಸಪೋರ್ಟ್ ಆಯಿತು, ಇಲ್ಲದೇ ಇದ್ದರೆ ಭಾಳ ಕಷ್ಟ ಆಗ್ತಾ ಇತ್ತು ಅಂತೇಳಿ. ಯಾಕಂದರೆ ಬೆಲ್ 4 ಓವರಿಗೆ ಕೇವಲ 19 ರನ್ ಮಾತ್ರ ಕೊಟ್ಟಿದ್ದು. ಇದು ಭಾಳನೇ ಟರ್ನಿಂಗ್ ಪಾಯಿಂಟ್ ಆಯ್ತಂತ ಖುದ್ದು ಸ್ಮೃತಿ ಮಂದಾನ ಹೇಳಿದ್ದಾರೆ. ಹೈಯೆಸ್ಟ್ ರನ್ ಬ್ಯಾಟ್ ಮಾಡಿದವರು ಕೂಡ ಸ್ಮೃತಿ ಮಂದಾನ, 377 ಸಮಥಿಂಗ್ ರನ್, ಹೈಯೆಸ್ಟ್ ರನ್ ಇರೋದು. ಸೊ ಈ ಮೂಲಕ 2-3 ವಿಚಾರಗಳು ನನಗೆ ಭಾಳ ತುಂಬಾ ಕಾಡ್ತಾ ಇರೋದೇನೆಂದರೆ, ಒಂದು ಪರ್ಸ್ನಲ್ ಲೈಫ್ ಅಷ್ಟು ಆ ಲೆವೆಲ್ಗೆ ಸಾಕಷ್ಟು ಘಾಸಿ ಆದಮೇಲೆ ಬ್ಯಾಕ್ ಟು ದ ಪೆವಿಲಿಯನ್ ಅನ್ನೋ ರೀತಿಯಾಗಿ ಮತ್ತೆ ಪ್ರೊಫೆಷ್ನಲ್ ಕರಿಯರ್ಗೆ ಬಂದು ಕ್ರಿಕೆಟ್ WPL ಮ್ಯಾಚ್ ಡೇ 1ಇಂದನೂ ಕೂಡ ಆಡಿದಂಥ ರೀತಿ, ಅದನ್ನು ಮರೆತು ಆಡಿದಂಥ ರೀತಿ ಇದೆಯಲ್ಲ, ಅದು ಅದ್ಭುತ. ಅದು ಚಾಂಪಿಯನ್ಸ್ ಟ್ರೋಫಿಯನ್ನು ತೆಗೆದುಕೊಳ್ಳೋದು ಅನ್ನೋದಾದರೆ. ಮತ್ತು ಅವರ ಬ್ಯಾಟಿಂಗನ್ನು ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ಫಾರ್ಮಲ್ಲೇ ಇರೋದು ಕಂಡು ಬಂತು. ಅದೇ ರೀತಿಯಾಗಿ ಇಬ್ಬರು ಕ್ಲೋಸ್ ಫ್ರೆಂಡ್ಸ್,
ಆದರೆ ಪ್ರೊಫೆಷ್ನಲ್ ಮಾತ್ರ ನಾವು ಕ್ರಿಕೆಟನ್ನು ಪ್ರೊಫೆಷ್ನಲ್ ರೀತಿಯೇ ಆಡ್ತೇವೆ ಅಂತೇಳಿ ಸಾಬೀತುಪಡಿಸಿದ್ದಾರೆ. ಜಮೀಮಾ ರೋಡ್ರಿಗಸ್ ಕೂಡ ಮಾತಾಡಿದರು, ನನ್ನ ಟೀಮ್ ಗರ್ಲ್ಸ್ಗೆಲ್ರಿಗೂ ಕೂಡ ನಾನು ಖುಷಿ ಪಡ್ತೀನಿ, ಅವ್ರ ಎಫರ್ಟಿಂದಾಗಿ ನಾವು ಫೈನಲಿಗೆ ಬಂದಿದ್ದೀವಿ, ಇದಕ್ಕಿಂತ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗತ್ತೆ, ಎಲ್ಲ ಪ್ರಯತ್ನಗಳೆಲ್ಲವನ್ನೂ ಕೂಡ ಮಾಡಿದ್ದೀವಿ, 203 ರನ್ ಏನು ಕಡಿಮೆ ಸ್ಕೋರಾ, ಒಳ್ಳೆ ಸ್ಕೋರನ್ನೇ ನಾವು ಕೊಟ್ಟಿದ್ವಿ, ಬಟ್ ಅದನ್ನು ಕೂಡ ಚೇಸ್ ಮಾಡಿದರು ಅನ್ನೋದಾದರೆ ಅದು ದಿ ಬೆಸ್ಟ್ ಟೀಮ್. ಅದು ಅವರು ಅವಾರ್ಡ್ ಚಾಂಪಿಯನ್ಸ್ ಖಂಡಿತವಾಗಿ ಕೂಡ ಅದೇ ಕಾರಣಕ್ಕೆ ಅವರು ಚಾಂಪಿಯನ್ಸ್ ಆಗಿರೋದು. ನಾವು ಮುಂದೆನೂ ಕೂಡ ಟ್ರೈ ಮಾಡ್ತೇವೆ ಅಂತೇಳಿ ಸ್ಪೋರ್ಟಿವ್ ಆಗಿ ಜಮೀಮಾ ರೋಡ್ರಿಗಸ್ ಮಾತನ್ನು ಹೇಳಿದ್ರು. ಬಟ್ ಕೆಲವು ಕ್ಷಣಗಳು ಏನಿದ್ವು ಅಂದರೆ ಸ್ಮೃತಿ ಮಂದಾನ ಜಮೀಮಾ ರೋಡ್ರಿಗಸ್ನ ಸಂತೈಸೋ ರೀತಿಯಾದಂಥ ದೃಶ್ಯಗಳು, ಗೆದ್ದಾದ್ಮೇಲೆ ನೋಡಿದ ರೀತಿ ಇದೆಯಲ್ಲ, ರಾಧಾ ಯಾದವ್ನ ಮತ್ತು ರೆಡ್ಡಿ, ಹೀಗೆ ಎಲ್ಲ ಭಾರತೀಯ ಮಹಿಳಾ ತಂಡದವರೆಲ್ಲರೂ ಕೂಡ ಒಂದು ಕಡೆಗೆ ಗ್ಯಾದರ್ ಆಗೋ ರೀತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ತುಂಬ ಸ್ಪೋರ್ಟಿವ್ ಆಗಿತ್ತು. ಬಟ್ ಏನೇ ಆಗಲಿ RCB ಅಭಿಮಾನಿಗಳಿಗಂತೂ ನಿಜವಾಗ್ಲೂ ಕಳೆದ 3 ವರ್ಷದಿಂದನೂ ಕೂಡ ಸತತವಾಗಿ ಗೆಲುವಿನ ಬಗ್ಗೆ, ಅದು ಮೊದಲ 2024ರಲ್ಲಿ, 25ರಲ್ಲಿ ಮತ್ತು 26ರಲ್ಲಿ, ಈಗ ಮತ್ತೊಂದು ಸರಿ ಚಾಂಪಿಯನ್ಸ್ ಟ್ರೋಫಿ ಗೆಲುವನ್ನು RCB ಪಡೆದಿದೆ. RCB ಪಡೆಯೋ ಮೂಲಕ RCB ಅಭಿಮಾನಿಗಳಿಗಂತೂ ನಿಜವಾಗ್ಲೂ ಎಲ್ಲಿಲ್ಲದ ಸಂಭ್ರಮ, ಎಲ್ಲ ಕಡೆಗೂ ಕೂಡ ಆ ಸೆಲೆಬ್ರೇಷನ್ ಎದ್ದು ಕಂಡು ಬರ್ತಾ ಇದೆ. ಸೊ RCB ಅಭಿಮಾನಿಗಳಿಗಂತೂ ದೊಡ್ಡ ದಿನ ಇದು. ಇದೇ ರೀತಿಯಾದಂಥ ಒಳ್ಳೆಯ ದಿನಗಳು, ಸೆಲೆಬ್ರೇಷನ್ ಬರುವಂಥ ದಿನಗಳು ಮುಂದೆನೂ ಕೂಡ ಬರಲಿ. ನೆಕ್ಸ್ಟ್ IPL ಮ್ಯಾಚಲ್ಲಿ RCB ಗೆಲುವನ್ನು ಸಾಧಿಸಲಿ, ಸತತ 2ನೇ ಚಾಂಪಿಯನ್ಸ್ ಟ್ರೋಫಿಯನ್ನು ತೆಗೆದುಕೊಳ್ಳುವಂಥ ಕಾರ್ಯವನ್ನು ಮಾಡಲಿ ಅಂಥೇಳಿ ಆಶಿಸ್ತೇನೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.